ಸಿಡಬ್ಲ್ಯೂಆರ್ಸಿ ನಿರ್ಧಾರದ ವಿರುದ್ಧ ಸಿಡಬ್ಲ್ಯೂಎಂಎಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದೇವೆ ಅಂತ ಹೇಳಿ ಸುದ್ದಿಗೋಷ್ಠಿಯನ್ನು ನಡೆಸಿ ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಶಿವಕುಮಾರ್ ಅವ್ರನ್ನ ಕೇಳಬೇಕು, ಯಾಕಂದ್ರೆ ಅವರಿಬ್ಬರು ಮಾತಾಡ್ಕೊಂಡಿರೋದು ಯಾವ ಸಬ್ಜೆಕ್ಟು ಏನು ಎತ್ತ ಅಂತ. ಏನ್ ಬರ್ತಾರಲ್ಲ ಇವತ್ತೆಲ್ಲ ನಾಳೆ ಬರ್ತಾರೆ. ಕುತ್ಕೊಂಡು ಎಲ್ಲಿ ಬಂದರೂ ಸಹ ನೀವು ಕಾವೇರಿ ಇಶ್ಯೂಗೆ ಬರಬೇಕಾಗತ್ತೆ, ತಾವು ಇರಬೇಕಾಗತ್ತೆ. ಆ ಸಂದರ್ಭದಲ್ಲಿ ಹಂಗಾಗಿ ಮೋಸ್ಟ್ಲಿ ಅದೇ ನಿಮಗೆ ಗೊತ್ತಿರುತ್ತೆ, ಡಿಸ್ಕಸ್ ಮಾಡ್ತೀರಾ ಅಂತ. ಯಾವ್ದ್ರ ಬಗ್ಗೆ ಇನ್ನೇನಾದ್ರು ಇದೆಯಾ? ರಾಜಕೀಯ ಸ್ವರೂಪ ಪಡ್ಕೊಂಡಿದೆ. ಬಿಜೆಪಿ ಅವರು ಕೂಡ ಈ ತಿಂಗಳು 31ಕ್ಕೆ ಅಲ್ಲಿ ಮಂಡ್ಯದೊಳಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಮೇಲೆ ಬಿಜೆಪಿಯವರು ಅಥವಾ ಇನ್ಯಾರಾದ್ರೂ ಕೂಡ ನಾವೇನಾದ್ರೂ ನೀರು ಬಿಡ್ತೀವಿ ಅಂತ ಹೇಳಿದ್ರೆ ಅವ್ರು ಪ್ರತಿಭಟನೆ ಮಾಡ್ಬೇಕಪ್ಪ. ನಾವೇನು ಬಿಡ್ತೀವಿ ಅಂತ ಹೇಳಿಲ್ವಲ್ಲ, ನಾವು ಅಪೀಲ್ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ, ಮೇಲ್ಮನವಿ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಯಾಕೆ ಪ್ರತಿಭಟನೆ ಮಾಡ್ತಾರೆ? ಅಲ್ಲ, ಈ ರೈತರ ಪ್ರತಿಭಟನೆ ಎಲ್ಲ ಒಂದ್ ಕಡೆ ಸಿಡಬ್ಲ್ಯೂಎಂಎ ಮುಂದೆ ನಾವು ವಾದ ಮಾಡೋದಕ್ಕೆ ಪೂರಕ ಅನ್ಸಲ್ವ ಸರ್? ಈಗ ಈ ಸಿಡಬ್ಲ್ಯೂಎಂಎ, ಸಿಡಬ್ಲ್ಯೂಆರ್ಸಿ, ಈ 30 ವರ್ಷದಿಂದಲೂ ಕೂಡ ಯಾರು ವಾದ ಮಾಡ್ತಾ ಇದ್ದಾರೋ ಅವರೇ ಇವತ್ತು ಮಾಡ್ತಾ ಇರೋದು. ಬಿಜೆಪಿಯವ್ರಿಗೂ ಅವರೇ ವಾದ ಮಾಡ್ತಾ ಇದ್ರು. ಅವ್ರ ಸರ್ಕಾರ ಇದ್ದಾಗ, ನಮ್ಮ ಸರ್ಕಾರ ಇದ್ದಾಗಲೂ ಅವರೇ ವಾದ ಮಾಡ್ತಾರೆ. ACSಗಳು ಬದಲಾವಣೆ ಆಗಿರ್ಬೋದು ಅಷ್ಟೇ. ಅವರು ವಿಪಕ್ಷದಲ್ಲಿದ್ದಾರಲ್ಲ, ಆ ರೀತಿ ಮಾತಾಡ್ತಾರೆ. ಸರ್, ಕುಡಿಯೋ ನೀರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಸರಿ ಹೇಳಿದ್ದಾರೆ. ಆದ್ರೂ ಕೂಡ ಯಾಕೆ ಸರ್ ತಮಿಳುನಾಡು ಪರವಾಗಿ ಪ್ರತಿ ಬಾರಿ ನಿಲ್ಲುತ್ತೆ? ನೀವು ಹೇಳಿದ್ದನ್ನ ನಾವು ಮಾನಿಟರಿಂಗ್ ಅಥಾರಿಟಿಗೆ ಹೇಳ್ತೀವಿ. ಇತಿಹಾಸದಲ್ಲಿ ರಾಮಲಿಂಗಾರೆಡ್ಡಿ ಸರ್, ನಮ್ಮ ರಾಜ್ಯದಲ್ಲಿ ಕುಡಿಯೋ ನೀರು ಬಿಟ್ಟಲಿ, ಅವ್ರು ಮತ್ತೆ ಕೋರ್ಟ್ ಹೋಗ್ತೀವಿ ಅಂತ ನೀರು ಬಿಟ್ಟುಬಿಟ್ಟ ನೀವು ಅರ್ಜಿ ಹಾಕೊಂಡಿರ್ತೀರಾ. ಎಲ್ಲಿ ನೀರು ಬಿಟ್ಟೇ ಬಿಟ್ಟಿರ್ತೀರಾ. ಎಲ್ಲಿ ಒಂದ್ ವೇಳೆ ಅವ್ರು ಕೋರ್ಟ್ಗೆ ಹೋದ್ರೆ ಅವ್ರು ಅರ್ಜಿ ಹಾಕಕ್ಕೆ ಮೊದಲು ನೀರು ಬಿಟ್ಟಿರ್ತೀರಾ. ಈಗ ಸಂಚಿತೆ ಕೊಡೋದು ಹಂಗೆ ಒಂದ್ ನಿಮಿಷ, ಆ ರೀತಿ ಇನ್ನೊಂದು ಆ ರೀತಿ ಎಲ್ಲ ಮಾಡಕ್ ಆಗೋದಿಲ್ಲ. ಕೊಟ್ಟ ಆರ್ಡರ್ಗಳು ಹೇಗಿದೆ, ನೀವು ಮೊದಲು ನೀರು ಬಿಟ್ಬಿಟ್ಟು ಬಂದು ಸಿದ್ಧತೆ ಕೂಡ ನಾವು ಮಾಡ್ಕೊಳ್ತೇವೆ. ಸೊ ನಮ್ಮ ಅಪೀಲ್ ಏನೇನೇ ಆರ್ಡರ್ ಆಗಿದೆ ಅದಕ್ಕೆ ಸಿದ್ಧತೆ ಆಗ್ತಾ ಇದೆ. ಇವತ್ತು ಅಡ್ವೊಕೇಟ್ ಜನರಲ್ಲು ಮತ್ತು ನಮ್ಮ ಲೀಗಲ್ ಎಕ್ಸ್ಪರ್ಟ್ಸು ಮತ್ತೆಲ್ಲ ನಮ್ಮ ಅಧಿಕಾರಿಗಳು ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ 10-11ವರೆಗೆ ಮೀಟಿಂಗ್ ಆಗಿದ್ದು ಸೀನಿಯರ್ ಲಾಯರ್ಸ್ಗಳ ಅದ್ರದ್ದು ಔಟ್ಕಮ್ ಸರ್ ಅದು ಆಗಿದೆ. ನಮ್ಮ ಮಂತ್ರಿಗಳು ಮಾಡಿದ್ದಾರೆ, ನಾನು ಮಾತಾಡಿದ್ದೀನಿ, ಎಲ್ಲ ಮಾತಾಡಿದ್ದೀನಿ. ಅಪೀಲ್ ಮಾಡಬೇಕು ಅನ್ನೋದು ನಮ್ಮ ತೀರ್ಮಾನ. ಸುಪ್ರೀಂ ಕೋರ್ಟ್ಗೆ ಸರ್ ಅವ್ರಿಗೆ ಬಿಟ್ಟಿದ್ದೀನಿ ನಾನು. ಒಂದು ಸ್ಟೇಜ್, ಯಾವ ಸ್ಟೇಜ್ ಆದಮೇಲೆ ನೆಕ್ಸ್ಟ್ ಸ್ಟೇಜ್ ಏನು ಅಂತೇಳಿ ನಮಗೆ ಇಮಿಡಿಯೇಟ್ ರಿಲೀಫ್ ಬೇಕಲ್ಲ. ಯಾರಿಗೇ ಆಗಲಿ ನಮ್ಗೆ ಇಮಿಡಿಯೇಟ್ ರಿಲೀಫ್ ಬೇಕು. So today Parliament, Rahul ji has made some serious remarks on Union Home Minister Amit Shah, holding him accountable for the police excesses on students during a student. No, this is not Rahul ji's remark. It is a question of the nation and the student and the youth of this community. Who gave permission to fire a pillet? Is only a small question, not big question. The issue is very big. The question is small. Because in Delhi the police has been in the control of the central government. It is every duty of an opposition leader. CWRC ಮೀಟಿಂಗ್ ಆಗುತ್ತೆ, ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಆಗುತ್ತೆ. ಅದು ಹಿಂದಿನ ತಿಂಗಳು ಕೂಡ ಮೀಟಿಂಗ್ ಆಗಿತ್ತು. ಹಾಗೇನು ಅವರನ್ನು ನೀರು ಬಿಡಿ ಅಂತ ಹೇಳಿರಲಿಲ್ಲ. ಆಮೇಲೆ ಮಾನಿಟರಿಂಗ್ ಅಥಾರಿಟಿ CWMA ಅವರು ಕೂಡ ಏನು ನೀರು ಬಿಡಿ ಅಂತ ಹೇಳಿರಲಿಲ್ಲ. ಮತ್ತು ನಿನ್ನೆ ಆದಂಥ ಮೀಟಿಂಗಲ್ಲಿ ನಮ್ಮ MD ಅವರು ಮಹೇಶು ರೆಪ್ರೆಸೆಂಟ್ ಮಾಡಿರ್ತಾರೆ. ಆಮೇಲೆ ಶ್ರೀರಾಮಯ್ಯ ಅಂತ ಅವರು ನಮ್ಮ ಇಲಾಖೆಗೆ ಅಡ್ವೈಸರು. ಸುಮಾರು ಒಂದು 25 ವರ್ಷದಿಂದ 30 ವರ್ಷದಿಂದ ಅವರ ಅಡ್ವೈಸರು. ಯಾವುದೇ ಸರ್ಕಾರಗಳಿರಲಿ ಅವರೇ ನಮ್ಮ ಪರವಾಗಿ ಕಾವೇರಿ ವಿಚಾರದಲ್ಲಿ ವಾದ ಅದೇ ರಾಜ್ಯ ಸರ್ಕಾರದ ಪರವಾಗಿ ವಾದವನ್ನು ಮಂಡನೆ ಮಾಡಿದ್ದಾರೆ. ಮತ್ತೆ
ನಿನ್ನೆ ಆದಂಥ ಮೀಟಿಂಗಲ್ಲಿ ಆರ್ ಸಿನಲ್ಲಿ CWRC ನಲ್ಲಿ ಇವತ್ತಿಂದನೇ ಅಂದರೆ 29/7 ಇವತ್ತಿಂದನೇ ಬೆಳಿಗ್ಗೆ 8 ಗಂಟೆಯಿಂದನೇ 3,500 ಕ್ಯೂಸೆಕ್ಸ್ 15 ದಿನಗಳ ಕಾಲ ಬಿಡಬೇಕು ಅಂತ ಆದೇಶ ಮಾಡಿದ್ದಾರೆ. ನಮ್ಮಲ್ಲಿ ಏನಾಗಿದೆ, ಕಾವೇರಿ ಕಣಿವೆಯಲ್ಲಿ 4 ಜಲಾಶಯಗಳಿಗೆ ಸುಮಾರು 30 ವರ್ಷಗಳಲ್ಲಿ ಸರಾಸರಿ ನಮಗೆ 65.86 ಕಡಿಮೆ ಆಗಿದೆ. ಆಲ್ಮೋಸ್ಟ್ 2/3 ಅಲ್ವಾ, 1/3 ಮಾತ್ರ ಮಳೆ ಬಿದ್ದಿದೆ, 2/3 ಮಳೆ ನಮ್ಮಲ್ಲಿ ಬಿದ್ದಿಲ್ಲ. ಆಮೇಲೆ ಈಗ ಅದೇ ರೀತಿ ನಮ್ಮಲ್ಲಿ ಇರ್ತಕ್ಕಂಥ ನೀರು ಕೂಡ ಸುಮಾರು ಒಂದು 46 TMC ಇದೆ. ಡೆಡ್ ಸ್ಟೋರೇಜ್ ಬಿಟ್ಟರೆ 46 TMC ಇದೆ. ಮತ್ತು ನಮಗೆ ಪ್ರತಿ ತಿಂಗಳು 3.5 TMC ನೀರು ಬೇಕಾಗುತ್ತೆ. ಸುಮಾರು 12 ಜಿಲ್ಲೆಗಳಲ್ಲ, 10 ಜಿಲ್ಲೆಗೆ, ಕೊಡಗಿಂದ ಹಿಡಿದು ಬೆಂಗಳೂರುವರೆಗೂ ಕೂಡ ಸುಮಾರು 10 ಜಿಲ್ಲೆಗೆ ನಮಗೆ ಕುಡಿಯೋ ನೀರಿಗೆ ಮತ್ತು ನದಿ ಪಾತ್ರಕ್ಕೂ ನೀರು ಬಿಡಲೇಬೇಕಲ್ಲ, ನಮಗೆ ಅಷ್ಟು ಬೇಕಾಗುತ್ತೆ. ಮತ್ತು ಇವತ್ತು ಅವರು ಆದೇಶ ಕೊಟ್ಟಿರೋದನ್ನು ನಾವು ಪಾಲಿಸೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಅಪೀಲ್ ಹೋಗಬೇಕು ಅಂತ ನಮ್ಮ ತೀರ್ಮಾನ ಆಗಿದೆ. ಮತ್ತು ನಮ್ಮ ಶ್ರೀರಾಮಯ್ಯ ಅವರು, ನಮ್ಮ ಅಡ್ವೈಸರು, ಕರ್ನಾಟಕ ಸರ್ಕಾರದ ಅಡ್ವೈಸರು ಡ್ರಾಫ್ಟ್ ಮಾಡಿ ಕಳಿಸಿದ್ದಾರೆ. ದೆಹಲಿಗೆ ಕಳಿಸಿದ್ದೀವಿ. ನಮ್ಮ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.